ಹೆಲೋ ಫ್ಯಾಷನ್ ಇನ್ಸ್ಟಾಸ್, ಹೋಪ್ ಯು ಆಲ್ ಗುಡ್. ನಾನು ಯಾಕೆ ಇವತ್ತು ಫ್ಯಾಷನ್ ಇನ್ಸ್ಟಾಸ್ ಅಂತ ಹೇಳಿದೆ ಅಂತಂದರೆ, ಈ ವಿಡಿಯೋ ಯಾರ್ಯಾರಿಗೆ ಫ್ಯಾಷನ್ ಬಗ್ಗೆ ಕ್ರೇಜ್ ಇದೆನೋ, ಟ್ರೆಂಡಿಯಾಗಿರೋದು ಇಷ್ಟಪಡ್ತಿರೋ ಅವ್ರಿಗೆ ಫುಲ್ ಹೆಲ್ಪ್ ಆಗುತ್ತೆ. ಕೊನೆ ತನಕ ವಿಡಿಯೋನ ನೋಡಿ. ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದರೆ 2025 ಫ್ಯಾಷನ್ ಟ್ರೆಂಡ್ಸ್ ಬಗ್ಗೆ. ಹೋಪ್ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದೀರಾ ಅಂತ ನನ್ನ ಜೊತೆ, ಯಾಕಂದರೆ ನಾನು ಹೆವಿ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಅದಾಗಿಂದ 2025ಅಲ್ಲಿ ಎಷ್ಟೊಂದು ಫ್ಯಾಷನ್ಸ್ಗಳಿದಾವಲ್ಲ ಅವೆಲ್ಲವನ್ನೂ ಕಮ್ಬ್ಯಾಕ್ ಆಗ್ತಿದ್ದಾವೆ. ಅಂದರೆ ಮುಂಚೆ ಟ್ರೆಂಡಲ್ಲಿ ಇದ್ದಿದ್ದು ಫ್ಯಾಷನ್ಸ್ಗಳೆಲ್ಲ ಈ ಇಯರಲ್ಲಿ ಕಮ್ಬ್ಯಾಕ್ ಆಗ್ತಿದ್ದಾವೆ. ಅದರಲ್ಲಿ ನಾನೀಗ ಟಾಪ್ 15 to 18 ವೇರಬಲ್ ಫ್ಯಾಷನ್ಸ್ನ ಮಾತ್ರ ನಿಮಗೆ ಹೇಳ್ತಿದ್ದೀನಿ. ಅದರೊಳಗಡೆ ಮೊದಲನೇದಾಗಿ ಬಂದು ಲೇಸ್ ಫ್ಯಾಬ್ರಿಕ್ಸು. ಲೇಸ್ ಫ್ಯಾಬ್ರಿಕ್ಸು ಹೆವಿ ಟ್ರೆಂಡಲ್ಲಿ ಬರುತ್ತೆ. ಅಂದರೆ ಶರ್ಟ್ಸಿಗೆ, ಸ್ಲೀವ್ಸಿಗೆ ಲೇಸ್ ಬರೋದು, ಅಥವಾ ಕಾಲರಿಗೆ ಲೇಸ್ ಬರೋದು, ಹಾಗೆಂದರೆ ಪ್ಲಾಕೆಟ್ಸಲ್ಲಿ ಲೇಸ್ ಬರೋದು. ಒಟ್ಟು ಲೇಸನ್ನು ಈ ಇಯರಲ್ಲಿ ಹೆವಿಯಾಗಿ ಯೂಸ್ ಮಾಡೋದನ್ನು ನೀವು ನೋಡ್ಬೋದು. ಅದಾಗಿಂದೆ ನೆಕ್ಸ್ಟ್ ಯಾವುದು ಅಂದರೆ ಟ್ರೆಂಡಿ ಶೀರ್ ಕ್ಲಾತ್ಸು, ಶೀರ್ ಡ್ರೆಸ್ಸಸ್ಸು. ಅದಾಗಿಂದ ನೆಕ್ಸ್ಟು ಶೀರ್ ಫ್ರಾಕ್ಸು, ಅಂದರೆ ಒಳಗಡೆ ಎಲ್ಲ ಬೇಸಿಕ್ ಹಾಕಿ ಅದರ ಮೇಲೆ ಶೀರ್ ಫ್ರಾಕ್ಸು, ಶೀರ್ ಜಾಕೆಟ್ಸು, ಶೀರ್ ಶರ್ಟ್ಸು. ಅದಾಗಿಂದ ಶೀರ್ ಕ್ರಾಪ್ ಟಾಪ್ಸು ಕೂಡ ಹೆವಿ ಟ್ರೆಂಡಲ್ಲಿ ಬರುತ್ತೆ. ಅದಾಗಿಂದ ಡೆನಿಮ್ ಆನ್ ಡೆನಿಮ್ ಅಂತ. ಈಗಾಗಲೇ ನಿಮಗೆ ಗೊತ್ತು, ಡೆನಿಮ್ ಆನ್ ಡೆನಿಮ್ಮು ಮುಂಚೆನೂ ಇತ್ತು, ಈಗ 2024ಅಲ್ಲಿನೂ ಇತ್ತು. ಅದಾಗಿಂದ ಇದನ್ನು ನಾವು 2025ಅಲ್ಲಿ ಕೂಡ ನೋಡ್ಬೋದು. ಮತ್ತು 2025ಅಲ್ಲಿ ಹೆವಿಯಾಗಿ ಆ್ಯನಿಮಲ್ ಪ್ರಿಂಟ್ಸ್ನ ನೋಡ್ಬೋದು ನಾವು. ಆ್ಯನಿಮಲ್ ಪ್ರಿಂಟ್ಸಲ್ಲಿ ಓವರ್ ಜಾಕೆಟ್ಸು, ಓವರ್ ಕೋಟ್ಸು, ಅದಾಗಿಂದ ಪ್ಯಾಂಟ್ಸು, ಇವೆಲ್ಲದನ್ನು ನೋಡ್ಬೋದು. ಅದರಲ್ಲಿ ಆ್ಯನಿಮಲ್ ಪ್ರಿಂಟಲ್ಲಿ ಜಾಸ್ತಿ ನಾವು ನೋಡೋದು ಯಾವುದು ಅಂದರೆ ಜೀಬ್ರಾ ಪ್ರಿಂಟ್ ಪ್ಯಾಂಟ್ಸು, ಬ್ಯಾಗ್ಸು, ಸ್ಲಿಂಗ್ ಬ್ಯಾಗ್ಸು, ಇವೆಲ್ಲವುದೂ ನೆಕ್ಸ್ಟ್ ಇಯರಲ್ಲಿ ಹೆವಿ ಟ್ರೆಂಡಿ ಆಗಿರುತ್ತೆ. ರಫಲ್ಸ್ ಬರುತ್ತೆ. ಅಂದರೆ ರಫಲ್ ಸ್ಯಾರೀಸ್ ನಮಗೆ ಹೆಂಗೆ ಇಂಡಿಯಾದಲ್ಲಿ ಟ್ರೆಂಡ್ ಆಗಿತ್ತೋ ಅದೇ ರೀತಿಯೇ ನೆಕ್ಸ್ಟ್ ಈಗ ಓವರ್ ಆಲ್ ದ ವರ್ಲ್ಡ್ ರಫಲ್ ಶರ್ಟ್ಸು, ರಫಲ್ ಸ್ಕರ್ಟ್ಸು, ರಫಲ್ ಟಾಪ್ಸು, ರಫಲ್ ಡ್ರೆಸ್ಸಸ್ಸನ್ನು ಹೆವಿ ಟ್ರೆಂಡಿಯಾಗಿ ಬರ್ತಿದೆ. ನೆಕ್ಸ್ಟ್ 6th ಒಂದು ಯಾವುದು ಅಂತಂದರೆ ಬಬಲ್ ಸ್ಕರ್ಟ್ ಮೇಲೆ ಜಾಕೆಟ್ಸು, ಕೋಟ್ಸು, ಅದಾಗಿಂದ ಟೀ ಶರ್ಟ್ಸನ್ನು ಹಾಕಿ ಟ್ರೆಂಡ್ ಮಾಡ್ತಾರೆ ನೆಕ್ಸ್ಟ್ ಇಯರ್ ಜಾಸ್ತಿ. ಅದೇ ನಿಮಗೆ ಮುಂಚೆ ಎಲ್ಲ ನೀವು ನೋಡಿರ್ಬೋದು, ಬಬಲ್ ಡ್ರೆಸ್ಸಸ್ ಎಲ್ಲ ಫ್ಯಾಷನಲ್ಲಿದ್ವು, ಟ್ರೆಂಡಲ್ಲಿದ್ವು. ಈಗ ನೆಕ್ಸ್ಟ್ ಬಬಲ್ ಸ್ಕರ್ಟ್ಗಳು ಹೆವಿ ಟ್ರೆಂಡಿ ಆಗ್ತಿದ್ದಾವೆ. 7th ಒಂದು ಬಂದು ಸ್ಪೋರ್ಟಿ ಡ್ರೆಸ್. ಅಂದರೆ ಲೈಕ್ ಪೋಲೋ ಶರ್ಟ್ಸು, ಪೋಲೋ ಟೀ ಶರ್ಟ್ಸು, ಅದಾಗಿಂದ ಸ್ಕರ್ಟ್ಸು, ಇನ್ನೂ ಎಕ್ಸ್ಟ್ರಾ ಯಾವ್ಯಾವ ಸ್ಪೋರ್ಟಿಯಾಗಿ ಕಾಣುತ್ತವೋ ಆ ಎಲ್ಲ ಡ್ರೆಸ್ಗಳೂ, ಆ ಎಲ್ಲ ಜಾಕೆಟ್ಸ್ ಯೂಸ್ ಮಾಡೋದಾಯಿತು ಈ ಇಯರಲ್ಲಿ, ಅಂದರೆ 2025ಅಲ್ಲಿ ಫ್ಯಾಷನಲ್ಲಿ ಇದೆ. ಅದಾಗಿಂದ ಇನ್ನು ಸಾಕ್ಸ್ ಹೇಳೋಂಗಿತ್ತು ಅಂತಂದರೆ ಚಂಕಿ ಸಾಕ್ಸ್ಗಳು, ಶೂಸ್ಗಳು, ಸ್ಪೋರ್ಟ್ಸ್ ಶೂಸ್ಗಳು, ಇವೆಲ್ಲವೂ ಹೆವಿ ಫ್ಯಾಷನಲ್ಲಿ ಬರುತ್ತವೆ. ಅಂದರೆ ಆ ಸ್ಪೋರ್ಟಿ ಡ್ರೆಸ್ಗಳನ್ನೆಲ್ಲ ಫ್ಯಾಷನಬಲ್ ಆಗಿ ಕ್ಯಾಶುವಲ್ ವೇರಲ್ಲಿ ಯೂಸ್ ಮಾಡ್ತಾರೆ. 2024 ಏನಿತ್ತಲ್ಲ ಅದು ಫುಲ್ಲಾಗಿ ಮಿನಿಮಲಿಸಮ್ ಬಗ್ಗೆ ಇತ್ತು. ಅಂದರೆ ಲೆಸ್ ಈಸ್ ಮೋರ್ ಅನ್ನೋಂಗಿತ್ತು. ಆದರೆ 2025 ಏನಿದೆ ಅಲ್ಲ ಅದು ಕಂಪ್ಲೀಟಾಗಿ ಮೋರ್ ಈಸ್ ಮೋರ್ ಅನ್ನೋ ರೀತಿ ಇದೆ. ಅಂದರೆ ಹೆವಿ ಕೋಟ್ಸು, ಜಾಕೆಟ್ ಆನ್ ಜಾಕೆಟ್ಸು, ಬೋಲ್ಡ್ ಪ್ರಿಂಟ್ಸ್ ಎಲ್ಲ ಮತ್ತೆ ಕಮ್ಬ್ಯಾಕ್ ಆಗ್ತಿವೆ 2025ಅಲ್ಲಿ. ನಿಮಗೆ ಗೊತ್ತು, ಈಗ 2024ಅಲ್ಲಿನೂ ಬೊಹೊತಿನ್ ಇತ್ತು ಅಂತ. ಅದೇ ರೀತಿಯೇ ಈಗ 9th ಫ್ಯಾಷನ್ ಯಾವುದು ಅಂತಂದರೆ ಬೊಹೊತಿನ್ ಹೆವಿ ಫ್ಯಾಷನಬಲ್ ಆಗಿ ನೆಕ್ಸ್ಟ್ ಇಯರ್ 2025ಅಲ್ಲಿ ಕಾಣ್ಬೋದು ನಾವು. ಬೊಹೊ ಲಾಂಗ್ ಸ್ಕರ್ಟ್ಸು, ಡ್ರೆಸ್ಸಸ್ಸು, ಅಂದರೆ ಹಿಪ್ಪಿ ಡ್ರೆಸ್ಸಸ್ ಅಂತಾರಲ್ವ ಅದೇ ಟೈಪ್ ಒಳಗಡೆನೂ ಬೊಹೊದೊಳಗಡೆ ಹೆವಿ ಯೂಸ್ ಮಾಡ್ತಾರೆ. ಹೆವಿ ಜ್ಯುವೆಲರೀಸನ್ನು ಇಲ್ಲಿ ನಾವು ನೋಡ್ಬೋದು. ಅದಾಗಿಂದ ಲಾಂಗ್ ಜ್ಯುವೆಲರೀಸನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಈ 2025 ಫ್ಯಾಷನಲ್ಲಿ. ನಿಮಗೆ ಇನ್ನೂ ಯಾರ್ಯಾರಿಗೆ ಲೋ ರೈಸ್ ಜೀನ್ಸ್ ಎಲ್ಲ ಇಷ್ಟ ಇತ್ತೋ, ಅಂದರೆ ಬ್ಯಾಕ್ ಇನ್ 2018, 2019, 2020 ತನಕ ಯಾರಿಗೆ ಎಲ್ಲ ಲೋ ರೈಸ್ ಜೀನ್ಸ್ ಎಲ್ಲ ಇಷ್ಟ ಇತ್ತೋ ಅದು ಎಲ್ಲ ಈಗ ಮತ್ತೆ 2025ಅಲ್ಲಿ ರೀಕ್ರಿಯೇಟ್ ಆಗ್ತಿದೆ. ಲೋ ರೈಸ್ ಜೀನ್ಸ್ ಜೊತೆಗೆ ಫಿಟ್ಟೆಡ್ ಟಾಪ್ಸ್ಗಳು ಮತ್ತು ಲೋ ರೈಸ್ ಮಾಮ್ ಜೀನ್ಸ್ಗಳು ಜಾಸ್ತಿ ಟ್ರೆಂಡಲ್ಲಿ ಬರುತ್ತೆ. ಇದಾಗಿಂದ ಕ್ರಾಪ್ಡ್ ಜಾಕೆಟ್ಸು. 11th ಒಂದು ಬಂದು ಕ್ರಾಪ್ಡ್ ಜಾಕೆಟ್ಸು. ಈ ಕ್ರಾಪ್ಡ್ ಜಾಕೆಟ್ಸಿಗೆ
ಅಂದರೆ ಓವರ್ ಡ್ರೆಸ್ ಮೇಲಾದರೂ ಹಾಕ್ಬೋದು, ಟ್ಯಾಂಕ್ ಟಾಪ್ ಮೇಲೆ ಆದರೂ ಹಾಕ್ಬೋದು, ಶರ್ಟ್ಸ್ ಮೇಲಾದರೂ ಹಾಕ್ಬೋದು. ಒಟ್ಟಿನಲ್ಲಿ ಕ್ರಾಪ್ಡ್ ಜಾಕೆಟ್ ಮಾತ್ರ ನೆಕ್ಸ್ಟ್ ಇಯರಲ್ಲಿ ಹೆವಿ ಟ್ರೆಂಡಲ್ಲಿ ಬರುತ್ತೆ. ಓನ್ಲಿ ಡೆನಿಮ್ ಕ್ರಾಪ್ಡ್ ಜಾಕೆಟ್ಸ್ ಅಲ್ಲ, ಇವೇನು ನಾರ್ಮಲ್ ಕ್ರಾಪ್ಡ್ ಜಾಕೆಟ್ಸ್ ಕೂಡ ನೆಕ್ಸ್ಟ್ ಇಯರಲ್ಲಿ ಟ್ರೆಂಡಲ್ಲಿರುತ್ತೆ. ಅದಾಗಿಂದೆ ಕಲರ್ಸ್ ಯಾವ ಟ್ರೆಂಡಲ್ಲಿರ್ತವೆ ಜಾಸ್ತಿ ನೆಕ್ಸ್ಟ್ ಇಯರು ಅಂತಂದರೆ, ಈಗಾಗಲೇ ನಿಮಗೆ ಸ್ವಲ್ಪ ಗ್ಲಿಮ್ಸಲ್ಲಿ ಗೊತ್ತಾಗಿರುತ್ತೆ ಸಾಫ್ಟ್ ಎಲ್ಲೋ ಟ್ರೆಂಡಲ್ಲಿದೆ ಅಂತ. ಅದೇ ರೀತಿಯೇ ನೆಕ್ಸ್ಟ್ 2025 ಪೇಸ್ಟಲ್ ಕಲರ್ಸು ಹೆವಿ ಟ್ರೆಂಡಲ್ಲಿ ಬರುತ್ತೆ. ಅದರಲ್ಲಿ ಸಾಫ್ಟ್ ಎಲ್ಲೋ ಮತ್ತು ಸಾಫ್ಟ್ ಪಿಂಕು ಫುಲ್ ಕಂಪ್ಲೀಟ್ ಇಯರ್ ಇರುತ್ತೆ. 2025 ಫುಲ್ಲು ಕಲರ್ಸ್ ಯಾವುವು ಅಂತಂದರೆ ಸಾಫ್ಟ್ ಎಲ್ಲೋ ಆ್ಯಂಡ್ ಸಾಫ್ಟ್ ಪಿಂಕು ಅಂತಲೇ ಅಂದ್ಕೋಬೋದು ನಾವು. ಅದಾಗಿಂದ ಫುಟ್ವೇರ್ಸ್ ಯಾವ ಇರ್ತವೆ ಜಾಸ್ತಿ ಯಾವ ಫುಟ್ವೇರ್ಸ್ನ ಯೂಸ್ ಮಾಡ್ತಾರೆ 2025 ಅಂತಂದರೆ ಸ್ಲಿಮ್ ಬ್ಯಾಕ್ ಹೀಲ್ಸು, ಅದಾಗಿಂದ ವೆಡ್ಜಸ್ಗಳನ್ನೂ ಜಾಸ್ತಿ ನಾವು ನೋಡ್ಬೋದು. ಇನ್ನು ಫ್ಲಾಟ್ಸಲ್ಲಿ ನೋಡಬೇಕು ಅಂತಂದರೆ ಸ್ಟ್ರ್ಯಾಪ್ ಹೀಲ್ಸು, ಅಂದರೆ ಸ್ಟ್ರ್ಯಾಪ್ ಹೀಲ್ಸ್ ಅಲ್ಲ, ಬ್ಯಾಲೆಟ್ಸ್ ಬರುತ್ತಲ್ವ, ಬ್ಯಾಲೆಟ್ಸ್ ವಿತ್ ಸ್ಟ್ರ್ಯಾಪ್ಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಅದಾಗಿನ ಹೇರ್ ಸ್ಟೈಲ್ಸ್ ಯಾವುದಿರುತ್ತೆ, ಹೇರ್ ಸ್ಟೈಲ್ ಬಂದು ಕ್ಲೀನ್ ಗರ್ಲ್ ಹೇರ್ ಡೀಸೇ ಇರುತ್ತೆ. ಅಂದರೆ ಈಗಾಗಲೇ ನೋಡ್ಬೋದು ನೀವು ಜಾಸ್ತಿ ಜನ ಕ್ಲೀನ್ ಗರ್ಲ್ ಹೇರ್ನೇ ಯೂಸ್ ಮಾಡ್ತಿದ್ದಾರೆ, ಕ್ಲೀನ್ ಗರ್ಲ್ ಹೇರ್ಸ್ನೇ ಚೂಸ್ ಮಾಡ್ತಿದ್ದಾರೆ. ಅದೇ ಟೈಪೇ ನೆಕ್ಸ್ಟ್ ಇಯರಿಗೆ ಕೂಡ ಕ್ಲೀನ್ ಗರ್ಲ್ ಹೇರ್ ಸ್ಟೈಲೇ ಜಾಸ್ತಿ ಯೂಸ್ ಮಾಡ್ತಾರೆ. ಅದಾಗಿಂದ ನೆಕ್ಸ್ಟ್ ಯಾವ ಫ್ಯಾಬ್ರಿಕ್ಸ್ ಎಲ್ಲ ಬರುತ್ತೆ 2025 ಅಂದರೆ ಜಾಸ್ತಿ ಯೂಸ್ ಆಗೋ ಫ್ಯಾಬ್ರಿಕ್ಸ್ ಯಾವುವು ಅಂದರೆ ಸ್ಯಾಟಿನ್ ಆ್ಯಂಡ್ ವಿಸ್ಕಾಸ್. ಸ್ಯಾಟಿನ್ ಫ್ಯಾಬ್ರಿಕ್ ಆ್ಯಂಡ್ ವಿಸ್ಕಾಸ್ ಫ್ಯಾಬ್ರಿಕ್ಸು ಹೆವಿ ಟ್ರೆಂಡಲ್ಲಿ ಬರುತ್ತೆ ನೆಕ್ಸ್ಟ್ ಇಯರು. ಕಂಪ್ಲೀಟಾಗಿ 2025 ಏನಿದೆ ಅದು ಕಂಪ್ಲೀಟಾಗಿ ಸ್ಯಾಟಿನ್ ಆ್ಯಂಡ್ ವಿಸ್ಕಾಸ್ ಫ್ಯಾಬ್ರಿಕ್ ಮೇಲೇ ಇರುತ್ತೆ. ಅದಾಗಿಂದ ಇನ್ನೂ ಒಂದು ಹೇಳಬೇಕು ಅಂತಂದರೆ ಕ್ರಾಪ್ ಟಾಪಲ್ಲಿ ನಾವು ಬೇಸಿಕ್ ಟ್ಯಾಂಕ್ ಟಾಪ್ ನೋಡಿದ್ವಿ, ಅದೇ ರೀತಿಯೇ ಬೇಸಿಕ್ಸನ್ನು ನೆಕ್ಸ್ಟ್ ಇಯರಲ್ಲಿ ಟ್ರೆಂಡಲ್ಲಿ ಇರುತ್ತೆ. ಅದೇ ಬೇಸಿಕ್ಕಿಗೆ ಸ್ವಲ್ಪ ಟ್ವಿಸ್ಟ್ ಆಗಿ ಬ್ಲಿಂಗ್ಸ್ನ ಆ್ಯಡ್ ಮಾಡಿರ್ತಾರೆ. ಲೈಕ್ ಬ್ಲಿಂಗಿ ಆಗಿರೋ ಬೇಸಿಕ್ಸು ಅದಕ್ಕೆ ಸ್ವಲ್ಪ ಏನಾದರೂ ಫ್ಯಾಷನಬಲ್ ಆಗಿ ಟಚ್ ಕೊಟ್ಟಿರೋ ಇದನ್ನು ನೆಕ್ಸ್ಟ್ ಇಯರು ಯೂಸ್ ಮಾಡೋಕ್ಕೆ ನಾವು ನೋಡ್ಬೋದು. ಈ ಎಲ್ಲ ಪೀಸಸ್ಗಳನ್ನ ನಾನು ಏನು ಹೇಳಿದ್ನಲ್ಲ, ಇದು ಎಲ್ಲದನ್ನು ಫ್ಯಾಷನ್ ಎಕ್ಸ್ಪರ್ಟ್ಸು ಮತ್ತು ಯಾವುದು ಈ 2024 ಫ್ಯಾಷನ್ ವೀಕ್ಸ್ಗಳು ನಡೆದ್ವೋ ಅದರೊಳಗಡೆ ಯೂಸ್ ಮಾಡಿರುವಂತಹ ಫ್ಯಾಬ್ರಿಕ್ಸ್ಗಳನ್ನ, ಸ್ಟ್ರೀಟ್ ಫ್ಯಾಷನ್ಸ್ಗಳನ್ನ ನೋಡಿಕೊಂಡೇ ಈ ಪ್ರಿಡಿಕ್ಷನ್ ಮಾಡಿರೋದು. ನಾನಲ್ಲ, ಎಕ್ಸ್ಪರ್ಟ್ಸ್ಗಳೇ ಮಾಡಿರೋದು. ಆದರೆ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಇಯರು ಯಾವುದು ಕ್ಲಿಕ್ ಆಗುತ್ತೆ ಯಾವುದು ಕ್ಲಿಕ್ ಆಗಲ್ಲ ಅಂತ ಹೇಳಿ. ಏನೇ ಇತ್ತು ಅಂತಂದರೆ ನೆಕ್ಸ್ಟ್ ಇಯರ್ ಯೂಸ್ ಮಾಡಬೇಕಾದ್ರೇ ಗೊತ್ತಾಗೋದು. ಇನ್ನೂ ಹೇಳಬೇಕು ಅಂದರೆ ನಿಮ್ಮ ಹತ್ರ ಬೇಸಿಕ್ಸ್ ಇತ್ತು ಅಂತಂದರೆ ಆ ಬೇಸಿಕ್ಸ್ನೇ ಕಂಟಿನ್ಯೂ ಮಾಡಿ, ಅದನ್ನು ನೆಕ್ಸ್ಟ್ ಇಯರಲ್ಲಿ ಆಲ್ಮೋಸ್ಟ್ ಟ್ರೆಂಡಲ್ಲಿ ಇದ್ದೇ ಇರುತ್ತೆ. ಮೇಯ್ನಾಗಿ ನಿಮ್ಮ ಕಂಫರ್ಟ್ ಇಂಪಾರ್ಟೆಂಟು ರಾದರ್ ದೆನ್ ಫ್ಯಾಷನ್ ಆ್ಯಂಡ್ ಸ್ಟೈಲು. ಇಷ್ಟಕ್ಕೆ ಮುಗಿತು ಈ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.